Hi friends, welcome back to Rudresh Reddy online classes. Now we will learn about 500 important GK questions in Kannada. Let us begin. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ರೈಟ್ ಆನ್ಸರ್ ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಕ್ವೆಶನ್, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರಸಿದ್ಧ ಕೃತಿ ಯಾವುದು? ರೈಟ್ ಆನ್ಸರ್ ಇಸ್ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಮುಂದಿನ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲಾವಧಿ ಯಾವುದು? ರೈಟ್ ಆನ್ಸರ್ ಇಸ್ 1912ರಿಂದ 1918ರವರೆಗೆ. ಮುಂದಿನ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾವ ವಿಧಿಯ ಮುಖಾಂತರ ನೇಮಕ ಮಾಡಲಾಗುತ್ತದೆ? ರೈಟ್ ಆನ್ಸರ್ ಇಸ್ 316ನೇ ವಿಧಿಯ ಮುಖಾಂತರ. ಮುಂದಿನ ಪ್ರಶ್ನೆ, ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ಇಯರ್, 6 ವರ್ಷಗಳು. ನೆಕ್ಸ್ಟ್ ಕ್ವೆಶನ್, ವಿಕಿರಣ ಪಟುತ್ವವನ್ನು ಕಂಡುಹಿಡಿದವರು ಯಾರು? ಸರಿಯಾದಂಥ ಉತ್ತರ ಹೆನ್ರಿ ಬ್ಯಾಕ್ವೆರಲ್. ಓಕೆ. ಮುಂದಿನ ಪ್ರಶ್ನೆ, ರೇಡಿಯಮನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ರೈಟ್ ಆನ್ಸರ್ ಈಸ್ ಮೇರಿ ಕ್ಯೂರಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪರಮಾಣು ಸಂಶೋಧನಾ ಕೇಂದ್ರ ಯಾವುದು? ರೈಟ್ ಆನ್ಸರ್ ಈಸ್ ಅಪ್ಸರಾ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅಣುಶಕ್ತಿ ಕೇಂದ್ರ ಯಾವುದು? ಮಹಾರಾಷ್ಟ್ರದಲ್ಲಿ ಕಂಡುಬರತಕ್ಕಂಥ ತಾರಾಪುರ. ಓಕೆ. ನೆಕ್ಸ್ಟ್ ಕ್ವೆಶನ್, ಚರ್ಮಕ್ಕೆ ಬಣ್ಣವನ್ನು ನೀಡುವ ವರ್ಣಕ ಯಾವುದು? ರೈಟ್ ಆನ್ಸರ್ ಈಸ್ ಮೆಲನಿನ್. ಓಕೆ. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪ್ರಾರಂಭವಾದ ವರ್ಷ ಯಾವುದು? 1905 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎಲ್ ಪಿ ಜಿಯಲ್ಲಿ ಕಂಡುಬರತಕ್ಕಂಥ ಪ್ರಮುಖ ರಾಸಾಯನಿಕ ವಸ್ತು ಯಾವುದು? ರೈಟ್ ಆನ್ಸರ್ ಈಸ್ ಬ್ಯೂಟೇನ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಸಿ ಪಿ ಯು. ಫುಲ್ ಫಾರ್ಮ್ ಬಂದ್ಬಿಟ್ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಗ್ರಂಥಿಗಳ ರಾಜ್ಯ ಯಾವುದು? ರೈಟ್ ಆನ್ಸರ್ ಈಸ್ ಪಿಟ್ಯೂಟರಿ ಗ್ರಂಥಿ. ಮುಂದಿನ ಪ್ರಶ್ನೆ, ಇಂಟರ್ಪೋಲ್ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಫ್ರಾನ್ಸ್ ದೇಶದ ಲಯಾನದಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತದೆ. ಡಿ ಎನ್ ಎಯ ಫುಲ್ ಫಾರ್ಮ್ ಏನು? ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇಸ್ರೋ ಆರಂಭವಾದ ವರ್ಷ ಯಾವುದು? ಸರಿಯಾದಂಥ ಉತ್ತರ 15 ಆಗಸ್ಟ್ 1969. ಮುಂದಿನ ಪ್ರಶ್ನೆ, ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಸರಿಯಾದಂಥ ಉತ್ತರ ಬೆಂಗಳೂರಲ್ಲಿ ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ರೈಟ್ ಆನ್ಸರ್ ಈಸ್ ಚಿಕ್ಕನಾಯಕನಹಟ್ಟಿ. ನೆಕ್ಸ್ಟ್ ಕ್ವೆಶನ್, ಭಾರತದ ರಾಷ್ಟ್ರಧ್ವಜ ವಿನ್ಯಾಸ ಮಾಡಿದವರು ಯಾರು? ಪಿಂಗಾಳಿ ವೆಂಕಯ್ಯನವರು. ಓಕೆ. ಮುಂದಿನ ಪ್ರಶ್ನೆ, ರಾಷ್ಟ್ರಧ್ವಜ ಅಳವಡಿಸಿಕೊಂಡಿದ್ದು ಯಾವಾಗ? 1947 ಜುಲೈ 22ನೇ ತಾರೀಕಿನಂದು. ಓಕೆ. ನೆಕ್ಸ್ಟ್, ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು ಯಾವಾಗ? 1950 ಜನವರಿ 24. ಸೊ ಈ ಎರಡರ ತಲೆನೇ ಡಿಫ್ರೆನ್ಸ್ ಗೊತ್ತಿರಬೇಕು. ಮೊದಲನೇದಾಗಿ ರಾಷ್ಟ್ರಧ್ವಜ ಅಳವಡಿಸಿಕೊಂಡಿದ್ದು, ಎರಡನೇದಾಗಿ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು. ಮುಂದಿನ ಪ್ರಶ್ನೆ, ಗಾಂಧಿ ಅಧ್ಯಕ್ಷತೆ ವಹಿಸಿರುವ ಅಧಿವೇಶನ ಯಾವುದು? ಬೆಳಗಾವಿಯ 1924ರ ಅಧಿವೇಶನ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಸರಿ ಉತ್ತರ ಬೆಳಗಾವಿ. ನೆಕ್ಸ್ಟ್ ಕ್ವೆಶನ್, ಕಾಮನ್ವೆಲ್ ಈ ವಾರಪತ್ರಿಕೆಯ ಪ್ರತಿಪಾದಕರು ಯಾರು? ರೈಟ್ ಆನ್ಸರ್ ಈಸ್ ಆನಿ ಬೆಸೆಂಟ್. ಮುಂದಿನ ಪ್ರಶ್ನೆ, ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಕಲ್ಲಿದ್ದಲು ಮತ್ತು ಪೆಟ್ರೋಲ್. ಪ್ರಸ್ತಾವನೆಯನ್ನು ಸಂವಿಧಾನದ ಜಾತಕ ಎಂದು ಕರೆದಿರ್ತಕ್ಕಂಥವರು ಯಾರು? ಸರಿಯಾದಂಥ ಉತ್ತರ ಕೆ ಎಂ ಮುನ್ಸಿ. ಮೂಲಭೂತ ಹಕ್ಕು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ? ರೈಟ್ ಆನ್ಸರ್ ಈಸ್ ಅಮೆರಿಕಾ ದೇಶದಿಂದ. ಸಂವಿಧಾನದ ತಿದ್ದುಪಡಿಯನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ? ಆಫ್ರಿಕಾ ದೇಶದಿಂದ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಪಂಚಾಂಗ ಅಳವಡಿಕೆ ಮಾಡಿಕೊಂಡಿದ್ದು ಯಾವಾಗ? 1957 ಮಾರ್ಚ್ 22ನೇ ತಾರೀಕಿನಂದು. ಮುಂದಿನ ಪ್ರಶ್ನೆ, ಭಾರತೀಯ ಚಿಹ್ನೆ ಅಂಗೀಕಾರ ಮಾಡಿಕೊಂಡಿದ್ದು ಯಾವಾಗ? 1950 ಜನವರಿ 26. ಓಕೆ. ಜನಸಂಖ್ಯಾ ಇಬ್ಬಾಗದ ವರ್ಷ ಎಂದು ಯಾವುದನ್ನು ಹೇಳುತ್ತಾರೆ? 1921 ಜನಸಂಖ್ಯಾ ಇಬ್ಬಾಗದ ವರ್ಷ ಎಂದು ಕರೆಯುತ್ತಾರೆ. ದೇಶೀಯ ಅಣುಶಕ್ತಿ ಸ್ಥಾವರ ಯಾವುದು? ತಮಿಳುನಾಡಿನ ಕಲ್ಪಕ್ಕಂ ಇಸ್ ದ ರೈಟ್ ಆನ್ಸರ್. ಗಾಂಧೀಜಿಯವರ ಜನಪ್ರಿಯ ಭಜನೆ ಯಾವುದು? ರೈಟ್ ಆನ್ಸರ್ ಈಸ್ ರಘುಪತಿ ರಾಘವ ರಾಜಾರಾಮ್. ಗಾಂಧೀಜಿಯವರಿಗೆ ಮಹಾತ್ಮ ಎಂದು ಕರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕ್ರೀಡಾ ವಿಭಾಗದ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಮುಂದಿನ ಪ್ರಶ್ನೆ, ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂಥ ಮೊದಲ ಸತ್ಯಾಗ್ರಹ ಯಾವುದು? ಚಂಪಾರಣ್ಯ ಸತ್ಯಾಗ್ರಹ. ಗಾಂಧಿ ಇರ್ವಿನ್ ಒಪ್ಪಂದ ಆಗಿದ್ದು ಯಾವ ವರ್ಷದಲ್ಲಿ? 1931.
ಮುಂದಿನ ಪ್ರಶ್ನೆ, ಗಾಂಧೀಜಿಯವರ ರಾಜಕೀಯ ಗುರುಗಳು ಯಾರು? ರೈಟ್ ಆನ್ಸರ್ ಈಸ್ ಗೋಪಾಲಕೃಷ್ಣ ಗೋಖಲೆ. ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು? 1922. ರಾಜೀವ್ ಗಾಂಧಿಯವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ವೀರಭೂಮಿ. ನೆಕ್ಸ್ಟ್ ಕ್ವೆಶನ್, ಜ್ಞಾನಪೀಠ ಪುರಸ್ಕೃತರಲ್ಲಿ ಮೊದಲನೇದಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಶಂಕರ್ ಕುರುಪ್ 1965ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಗೋವಿಂದ ಪೈ ಈಸ್ ದ ರೈಟ್ ಆನ್ಸರ್. ಭಾರತ ರತ್ನ ಪ್ರಶಸ್ತಿಯನ್ನು ಎಲ್ಲಿ ಟಂಕಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಕೋಲ್ಕತ್ತಾ. ಅಲಹಾಬಾದ್ನ ಅಧಿಕೃತ ಹೆಸರು, ಈಗಿನ ಹೆಸರು ಪ್ರಯಾಗರಾಜ್ ಈಸ್ ದ ರೈಟ್ ಆನ್ಸರ್. ಜಪಾನ್ ದೇಶದ ಪಾರ್ಲಿಮೆಂಟ್ನ ಹೆಸರು ಏನಾಗಿದೆ? ಡಯಟ್. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನು ಎಲ್ಲಿ ಕಾಣುತ್ತೇವೆ? ಸುಂದರ್ ಬನ್ಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ 4000 ಈಸ್ ದ ರೈಟ್ ಆನ್ಸರ್. ಗಡಿನಾಡು ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಖಾನ್ ಅಬ್ದುಲ್ ಗಫಾರ್ ಖಾನ್ ಈಸ್ ದ ರೈಟ್ ಆನ್ಸರ್. ಪೇಸ್ ಮೇಕರ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಪೇಸ್ ಮೇಕರ್ ಸಂಬಂಧಪಟ್ಟಿರೋದು ಹೃದಯ. ವಿರೂಪಾಕ್ಷ ದೇವಸ್ಥಾನವನ್ನು ಎಲ್ಲಿ ಕಾಣುತ್ತೇವೆ? ಹಂಪಿ. ಫತೇಪುರ್ ಸಿಕ್ರಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಹುಮಾಯೂನ್ ಗೋರಿ ಎಲ್ಲಿ ಕಂಡುಬರುತ್ತದೆ? ದೆಹಲಿಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶನ್, ಯೂನಿಫಾರ್ಮ್ ಸಿವಿಲ್ ಕೋಡ್ನ ಬಗ್ಗೆ ನಾವು ಯಾವ ವಿಧಿಯಲ್ಲಿ ಕಾಣುತ್ತೇವೆ? ಆರ್ಟಿಕಲ್ 44 44ನೇ ವಿಧಿಯಲ್ಲಿ ಕಾಣುತ್ತೇವೆ. ಅಸ್ಪೃಶ್ಯತೆಯ ಬಗ್ಗೆ ಯಾವ ವಿಧಿಯಲ್ಲಿ ಕಾಣುತ್ತೇವೆ? ಅನ್ಟಚಬಿಲಿಟಿ ಇದು ಕಂಡುಬರೋದು ಸಂವಿಧಾನದ 17ನೇ ವಿಧಿಯಲ್ಲಿ. ಮುಂದಿನ ಪ್ರಶ್ನೆ, ಹೈಕೋರ್ಟ್ನ ಮೊದಲ ಜಡ್ಜ್ ಯಾರಾಗಿದ್ದರು? ಅನ್ನಾ ಚಾಂಡಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೊನಾರ್ಕ್ ದೇವಸ್ಥಾನದ ನಿರ್ಮಾಪಕರು ಯಾರು? ನರಸಿಂಹದೇವ 1 ಈಸ್ ದ ರೈಟ್ ಆನ್ಸರ್. ಮಾರ್ಷ್ ಗ್ಯಾಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಮೀಥೇನ್. ಬಂಗಾಳದ ಕಣ್ಣೀರಿನ ನದಿ ಯಾವುದು? ದಾಮೋದರ್ ಈಸ್ ದ ರೈಟ್ ಆನ್ಸರ್. ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ. ರೌಲತ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? 1919. ಟಿ.ಬಿ. ಡೇ ಅಬ್ಸರ್ವ್ಡ್ ಆನ್ ಟಿ.ಬಿ. ದಿನವನ್ನು ಎಂದು ನೋಡುತ್ತೇವೆ? ಮಾರ್ಚ್ 24. ವಿ ಡಿ ಸಾವರ್ಕರ್ ಅವರ ಪ್ರಸಿದ್ಧ ಕೃತಿ ಯಾವುದು? ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಮೂರನೇ ಪಾನಿಪತ್ ಕದನ ಯಾರ ಮಧ್ಯೆ ನಡೆಯಿತು? ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು. ಮರಾಠರ ಸ್ಥಾಪಕ ಯಾರು? ಶಿವಾಜಿ. ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ಯಾವುದು? ದಾಮೋದರ್ ಅಣೆಕಟ್ಟು. ಭಾರತದ ವೈದ್ಯಕೀಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಚರಕ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಜಿನೆವಾ. ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಎಲ್ಲಿ ಕಂಡುಬರುತ್ತದೆ? ವಾಷಿಂಗ್ಟನ್. WHO ವಿಶ್ವ ಆರೋಗ್ಯ ಸಂಸ್ಥೆ ಆರಂಭಗೊಂಡಿದ್ದು ಯಾವಾಗ? 1948. ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ನೇಪಾಳನ ಕಠ್ಮಂಡು. ಮುಂದಿನ ಪ್ರಶ್ನೆ, ಮಾನವನ ದೇಹದ ತಾಪಮಾನ ಎಷ್ಟಿರುತ್ತದೆ? 37 ಡಿಗ್ರಿ. ಮುಂದಿನ ಪ್ರಶ್ನೆ, ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಕಚೇರಿ ಎಲ್ಲಿದೆ? ಡೆಹ್ರಾಡೂನ್ ಈಸ್ ದ ರೈಟ್ ಆನ್ಸರ್. ಹೃದಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನೆಂದು ಕರೆಯುತ್ತಾರೆ? ಕಾರ್ಡಿಯಾಲಜಿ ಎಂದು ಕರೆಯುತ್ತಾರೆ. ಬೆಳಕಿನ ಚದುರುವಿಕೆಗೆ ಸರ್ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತದ್ದು ಯಾವಾಗ? 1930ರಲ್ಲಿ. ನೆಕ್ಸ್ಟ್ ಕ್ವೆಶನ್, ಕೃತಕವಾಗಿ ರಕ್ತವನ್ನು ಶುದ್ಧಿ ಮಾಡುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಡಯಾಲೈಸಿಸ್ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್, ಡಯಾಲೈಸಿಸ್. ನೆಕ್ಸ್ಟ್ ಕ್ವೆಶನ್, ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನೆಂದು ಕರೆಯುತ್ತಾರೆ? ಎಂಟಮಾಲಜಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಹಣ್ಣುಗಳನ್ನು ಕೃತಕವಾಗಿ ಹಣ್ಣು ಮಾಡಲು ಬಳಸುವ ಅನಿಲ ಯಾವುದು? ಇಥಿಲೀನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಮಾನವನ ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಯಾವುದು? ಥೈರಾಯ್ಡ್. ಅತಿ ಚಿಕ್ಕ ನಿರ್ನಾಳ ಗ್ರಂಥಿ ಪಿಟ್ಯೂಟರಿ. 1942ರಲ್ಲಿ ಭಾರತದ ವೈಸರಾಯವಾಗಿದ್ದವರು ಯಾರು? ಲಾರ್ಡ್ ಲಿನ್ಲಿತ್ಗೋ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಮಯದಲ್ಲಿ. ಸುಭಾಷ್ ಚಂದ್ರ ಬೋಸರ ರಾಜಕೀಯ ಗುರು ಯಾರು? ಚಿತ್ತರಂಜನ್ ದಾಸ್ ಈಸ್ ದ ರೈಟ್ ಆನ್ಸರ್. ಸುಭಾಷ್ ಚಂದ್ರ ಬೋಸರ ಕೃತಿ ಯಾವುದು? ದ ಇಂಡಿಯನ್ ಸ್ಟ್ರಗಲ್. ನೆಕ್ಸ್ಟ್ ಕ್ವೆಶನ್, ರಾಷ್ಟ್ರೀಯ ಶಿಕ್ಷಕಿಯರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಜನವರಿ 3. ಭಾರತದ ಮೊದಲ ಶಿಕ್ಷಕಿ ಯಾರು? ಸಾವಿತ್ರಿಬಾಯಿ ಫುಲೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ನಿಗಮ ಆರಂಭಗೊಂಡಿದ್ದು ಯಾವಾಗ? 1971ರಲ್ಲಿ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಾಗಿದೆ? ಒಂದು ರಾಜ್ಯ ಹಲವು ಜಗತ್ತು. ನೆಕ್ಸ್ಟ್ ಕ್ವೆಶನ್, ಕನ್ನಡ ಸಾಹಿತ್ಯ ಪರಿಷತ್ ಆರಂಭವಾದ ವರ್ಷ ಯಾವುದು? 1915.
ಆತ್ಮ ಮತ್ತು ಹೃದಯ ಎಂದು ಸಂವಿಧಾನದ ಯಾವ ವಿಧಿಗೆ ಕರೆಯುತ್ತಾರೆ? ಸಂವಿಧಾನದ 32ನೇ ವಿಧಿಗೆ ಆತ್ಮ ಮತ್ತು ಹೃದಯ ಎಂದು ಕರೆಯುತ್ತಾರೆ. ರಾಷ್ಟ್ರೀಯ ಮತದಾರ ದಿನ ಯಾವುದು? ಜನವರಿ 25. ಮುಂದಿನ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರು? ಸುಕುಮಾರ್ ಸೇನ್. ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು? 6 ವರ್ಷ ಇಸ್ ದ ರೈಟ್ ಆನ್ಸರ್, 6 ಇಯರ್. ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ? ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಇಂದಿರಾ ಗಾಂಧಿ. ವಿಶ್ವ ಹಿಂದಿ ದಿನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಜನವರಿ 10. ವಿಶ್ವದ ಅತಿದೊಡ್ಡ ಸೋಲಾರ್ ಪಾರ್ಕ್ ಎಲ್ಲಿ ಕಂಡುಬರುತ್ತದೆ? ತುಮಕೂರು. ನಾಗಾಲ್ಯಾಂಡ್ನ ಭಾಷೆ ಯಾವುದು? ಇಂಗ್ಲಿಷ್. ಭಾರತದ ಸ್ಥಳೀಯ ಸಂಸ್ಥೆ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ರಿಪ್ಪನ್. ದೇಶದ ಮೊದಲ ಮುನ್ಸಿಪಲ್ ಯಾವುದು? ಮದ್ರಾಸಲ್ಲಿ ಕಂಡುಬರೋದು ದೇಶದ ಮೊದಲ ಮುನ್ಸಿಪಲ್ ಆಗಿರುತ್ತದೆ. DRDOನ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿ. ಭಾರತದ ಮುತ್ತಿನ ನಗರಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಹೈದರಾಬಾದ್. ಹೈದರಾಬಾದ್ ಯಾವ ನದಿಯ ದಂಡೆ ಮೇಲಿದೆ? ಮೂಸಿ. ಹೌಂಡ್ಸ್ ನಾಯಿಯ ತಳಿಯು ಎಲ್ಲಿ ಕಂಡುಬರುತ್ತದೆ? ಮುಧೋಳಲ್ಲಿ ಕಂಡುಬರುತ್ತದೆ. ಭಾರತದ ಮೊದಲ ಸೇವಾ ಪ್ರಾಣಿಗಳ ಯುದ್ಧ ಸ್ಮಾರಕ ಎಲ್ಲಿ ಆರಂಭಗೊಂಡಿತ್ತು? ಉತ್ತರ ಪ್ರದೇಶ್. ಕದಂಬರ ಮೂಲಪುರುಷ ಯಾರು? ಮಯೂರ ವರ್ಮ. ಕನ್ನಡದ ಮೊದಲ ಮನೆತನ ಯಾವುದು? ಕದಂಬರ ಮನೆತನ. ದಲಿತ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಸಿದ್ಧಲಿಂಗಯ್ಯನವರನ್ನು ಕರೆಯುತ್ತಾರೆ. ಭೈರಪ್ಪನವರ ಆತ್ಮಕಥೆ ಹೆಸರೇನು? ಬಿತ್ತಿ. ವಂಶವೃಕ್ಷ ಇದರ ಲೇಖಕರು ಯಾರು? SL ಭೈರಪ್ಪನವರು. ವಿಶ್ವ ಜೌಗು ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಫೆಬ್ರವರಿ 2ರಂದು. ಮಾಂಟ್ರಿಯಾಲ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟಿದೆ? ಓಝೋನ್ ರಂಧ್ರದ ಬಗ್ಗೆ. ಕೇಶಿರಾಜರ ಪ್ರಖ್ಯಾತ ಕೃತಿ ಯಾವುದು? ಶಬ್ದಮಣಿ ದರ್ಪಣ. ರುದ್ರಭಟ್ಟ ಬರೆದಿರೋದು ಜಗನ್ನಾಥ ವಿಜಯ. ನಯಸೇನನ ಧರ್ಮಾಮೃತ. ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ. ದಂಡಿಯ ದಶಕುಮಾರ ಚರಿತೆ. ಶ್ರೀ ಪುರುಷನ ಗಜಶಾಸ್ತ್ರ. ಶ್ರೀ ವಿಜಯನ ಕವಿರಾಜ ಮಾರ್ಗ. ದುರ್ಗಸಿಂಹನ ಪಂಚತಂತ್ರ. ಕಾಗೆ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ? ಅಬ್ರಕ. ಉಪ್ಪಿನ ಸತ್ಯಾಗ್ರಹ ಆರಂಭಗೊಂಡಿರೋದು ಯಾವಾಗ? 1930 ಏಪ್ರಿಲ್ 6ರಂದು. ಶಾತವಾಹನರ ಸ್ಥಾಪಕ ಯಾರು? ಸಿಮುಖ. ಚೋಳರ ಸ್ಥಾಪಕ ಯಾರು? ಕರಿಕಾಲ ಚೋಳ. ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಅಂಬಾವಿಲಾಸ ಅರಮನೆಯನ್ನು ನಿರ್ಮಾಣ ಮಾಡಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಚೆನ್ನಕೇಶವ ದೇವಾಲಯದ ಸ್ಥಾಪಕರು ಯಾರು? ವಿಷ್ಣುವರ್ಧನ. ಮದರಸದ ಸ್ಥಾಪಕರು ಯಾರು? ಮೊಹಮ್ಮದ್ ಗವಾನ್. ನ್ಯೂನಿಜ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಸೂರ್ಯ ದೇವಾಲಯವನ್ನು ಏನೆಂದು ಕರೆಯುತ್ತಾರೆ? ಬ್ಲ್ಯಾಕ್ ಪಗೋಡ ಎಂದು ಕರೆಯುತ್ತಾರೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? NK ಸಿಂಗ್. ಸಂವಿಧಾನದ ಯಾವ ವಿಧಿಯಲ್ಲಿ ಹಣಕಾಸಿನ ಬಗ್ಗೆ ಮಾತನಾಡಲಾಗುತ್ತದೆ? ಆರ್ಟಿಕಲ್ 280. ಭಾರತದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? KC ನಿಯೋಗಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಯಾವ ವಿಧಿಯಲ್ಲಿ ಮಾತನಾಡಲಾಗುತ್ತದೆ? 352ನೇ ವಿಧಿ. ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ. ಕಾಂಗ್ರೆಸ್ ಮೊದಲ ಅಧ್ಯಕ್ಷರು ಯಾರು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರುವವರು ಯಾರು? ಎನಿ ಬೆಸೆಂಟ್. ಲೋಕಮಾನ್ಯ ಇದು ಯಾರ ಬಿರುದು? ಬಾಲಗಂಗಾಧರ್ ತಿಲಕ್. ಗೀತರಹಸ್ಯ ಇದರ ಲೇಖಕರು ಯಾರು? ಬಾಲಗಂಗಾಧರ್ ತಿಲಕ್. ಪ್ರಜಾಪ್ರತಿನಿಧಿ ಸ್ಥಾಪಕರು ಯಾರು? ರಂಗಾಚಾರ್ಲು, ದಿವಾನ್ ರಂಗಾಚಾರ್ಲು. ಕರ್ನಾಟಕದಲ್ಲಿ ಕಂಡುಬರುವ ಟಿಬೆಟ್ನ ನಿರಾಶ್ರಿತರ ಪ್ರದೇಶಗಳು ಯಾವುವು? ಮುಂಡಗೋಡ ಮತ್ತು ಬೈಲುಕುಪ್ಪೆ. ಅಸ್ಸಾಂ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವುದು? ಸತ್ರಿಯ. ಕೇರಳ ರಾಜ್ಯದ ನೃತ್ಯ ಯಾವುದು? ಮೋಹಿನಿ ಅಟ್ಟಂ. ಡೌನ್ಸ್ ಹುಲ್ಲುಗಾವಲು ಎಲ್ಲಿ ಕಂಡುಬರುತ್ತದೆ? ಆಸ್ಟ್ರೇಲಿಯಾ. ರಾಯಚೂರು ದುವಾ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ನದಿಗಳು ಯಾವುವು? ಕೃಷ್ಣ ಮತ್ತು ತುಂಗಭದ್ರಾ. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿಯ ಆಕರ ಯಾವುದು? ಬಾವಿ ನೀರಾವರಿ. ಕುಶಾನರ ಪ್ರಸಿದ್ಧ ದೊರೆ ಯಾರು? ಕನಿಷ್ಕ. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ವೃಷಭದೇವ. 24ನೇ ತೀರ್ಥಂಕರ ಯಾರು? ವರ್ಧಮಾನ್ ಮಹಾವೀರ. ಥಿಯೋಸೋಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರು ಭಾರತದಲ್ಲಿ? ಆನಿ ಬೆಸೆಂಟ್.
ಸತಿ ಸಹಗಮನ ಪದ್ಧತಿ ಕಾನೂನು ಜಾರಿಗೆ ತಂದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಪುಟ್ಟ ಸಂವಿಧಾನ ಎಂದು ಯಾವ ತಿದ್ದುಪಡಿಗೆ ಕರೆಯಲಾಗುತ್ತದೆ? 44ನೇ ತಿದ್ದುಪಡಿ, 44th ಅಮೆಂಡ್ಮೆಂಟ್. ಪಂಚಾಯತ್ ರಾಜ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಏಪ್ರಿಲ್ 24. ಪೂನಾ ಒಪ್ಪಂದ ಯಾರ ಮಧ್ಯೆ ಆಯಿತು? ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯೆ. ಬಂಗಾಳದ ವಿಭಜನೆ ಜರುಗಿದ್ದು ಯಾವಾಗ? 1905ರಲ್ಲಿ. ಉಪರಾಷ್ಟ್ರಪತಿ ಇವರ ವಿಧಿ ಯಾವುದಾಗಿರುತ್ತದೆ? 63ನೇ ವಿಧಿ. ರಾಜ್ಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಉಪರಾಷ್ಟ್ರಪತಿಗಳು. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜ ಸ್ಥಾಪನೆಯಾದ ವರ್ಷ ಯಾವುದು? 1828. ರಾಜಾರಾಮ್ ಮೋಹನ್ ರಾಯರಿಗೆ ರಾಜ ಎಂಬ ಬಿರುದು ನೀಡಿದ್ದು ಯಾರು? ಅಕ್ಬರ್ II. ಆತ್ಮೀಯ ಸಭಾ ಆರಂಭಗೊಂಡಿದ್ದು ಯಾವಾಗ? 1815. ಇಂಡಿಯನ್ ಸೋಷಿಯಲಿಸ್ಟ್ ಜರ್ನಲ್, ಇದರ ಸ್ಥಾಪಕರು ಯಾರು? ಶ್ಯಾಮ್ಜಿ ಕೃಷ್ಣ ವರ್ಮ. ಹರ್ಯಂಕ ಸಂತತಿಯ ಸ್ಥಾಪಕ ಯಾರು? ಬಿಂಬಿಸಾರ. ಮೋಪ್ಲಾ ದಂಗೆ ನಡೆದಿದ್ದು ಯಾವಾಗ? 1921ರಲ್ಲಿ. ಧರ್ಮ ಸಂಘಕ್ರಿಯ ಸಭಾ, ಇದರ ಸ್ಥಾಪಕರು ಯಾರು? ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್. ಸುಭಾಷ್ ಚಂದ್ರ ಬೋಸ್ಗೆ ದೇಶ ನಾಯಕ ಎಂದು ಕರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಆರ್ಯ ಸಮಾಜದ ಸ್ಥಾಪಕರು ಯಾರು? ದಯಾನಂದ್ ಸರಸ್ವತಿ. ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈ ಪುಸ್ತಕದ ಲೇಖಕರು ಯಾರು? ದಾದಾಬಾಯಿ ನವರೋಜಿ. ಭಾರತೀಯ ವರಮಾನವನ್ನು ಮೊದಲ ಬಾರಿ ಮಾಪನ ಮಾಡಿದ್ದು ಯಾರು? ದಾದಾಬಾಯಿ ನವರೋಜಿ. ಸ್ವರಾಜ್ ಪದದ ಬಳಕೆಯಾಗಿದ್ದು ಯಾವ ಅಧಿವೇಶನದಲ್ಲಿ? ಪ್ರಪ್ರಥಮವಾಗಿ ಆಗಿದ್ದು 1906ರ ಕಲ್ಕತ್ತಾ ಅಧಿವೇಶನದಲ್ಲಿ. ಭಾರತ ಒಕ್ಕೂಟದ ಮುಖ್ಯಸ್ಥರು ಯಾರಾಗಿರುತ್ತಾರೆ? ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ರಾಷ್ಟ್ರಪತಿಯ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ವಿಧಿ ಯಾವುದು? 52ನೇ ವಿಧಿ, ಆರ್ಟಿಕಲ್ 52. ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ರಾಷ್ಟ್ರಪತಿ ಹುದ್ದೆಗೆ ಇರಬೇಕಾದ ಕನಿಷ್ಠ ವಯಸ್ಸು 35 ವರ್ಷ. ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ, ಈ ಮೂವರ ದಂಡನಾಯಕರು ಯಾರಾಗಿರುತ್ತಾರೆ? ರಾಷ್ಟ್ರಪತಿಗಳು. ಸಂಸತ್ತಿನ ಅಧಿವೇಶನವನ್ನು ಮುಂದು ಹಾಕುವ ಅಧಿಕಾರದ ಬಗ್ಗೆ ತಿಳಿಸುವ ವಿಧಿ ಯಾವುದು? 85ನೇ ವಿಧಿ. ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಮೊದಲ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುವವರು ಯಾರು? ವಿ ಗಿರಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ 22. ಸೇರಿಸಲಾಗಿದೆ. ಭಾಷೆ ಆಧಾರದ ಮೇಲೆ ರಚನೆಗೊಂಡಿರುವ ಮೊದಲ ರಾಜ್ಯ ಯಾವುದು? ಆಂಧ್ರ ಪ್ರದೇಶ್. ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಯಾವ ವಿಧಿಯಲ್ಲಿ ಮಾತನಾಡಲಾಗುತ್ತದೆ? 356. ಎಸ್.ಕೆ. ದಾರ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ರಾಜ್ಯಗಳ ಪುನರ್ರಚನೆಯ ಬಗ್ಗೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಯಾವ ತಿದ್ದುಪಡಿಯಲ್ಲಿ ಹೇಳಲಾಗಿದೆ? 52ನೇ ತಿದ್ದುಪಡಿಯಲ್ಲಿ. ಬ್ಯಾಂಕುಗಳ ವಾಣಿಜ್ಯಕರಣ ಆಗಿದ್ದು ಯಾವಾಗ? 1969 ಜುಲೈ 19ರಂದು. ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಮೂಲಭೂತ ಹಕ್ಕುಗಳಿಗೆ ಕರೆಯುತ್ತಾರೆ, ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳನ್ನು ಯಾವ ವಿಧಿಯಲ್ಲಿ ಕಾಣುತ್ತೇವೆ? 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಕಾಣುತ್ತೇವೆ. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ? ಅಮೆರಿಕ ದೇಶದಿಂದ. ಕನ್ನಡದ ಮೊದಲ ಅಲಂಕಾರಿಕ ಕೃತಿ ಯಾವುದು? ಕವಿರಾಜ ಮಾರ್ಗ. ನೈಋತ್ಯ ವಲಯದ ರೈಲ್ವೆ ಕೇಂದ್ರ ಕಚೇರಿ ಎಲ್ಲಿದೆ? ಹುಬ್ಬಳ್ಳಿ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ಕೇಂದ್ರ ಎಲ್ಲಿ ಕಾಣುತ್ತೇವೆ? ಬೆಂಗಳೂರು. ರೈಲ್ವೆ ಗಾಲಿ ಕಾರ್ಖಾನೆಯನ್ನು ಎಲ್ಲಿ ಕಾಣುತ್ತೇವೆ? ಯಲಹಂಕ. ನಬಾರ್ಡ್ನ ಕೇಂದ್ರ ಕಚೇರಿ ಇರುವುದು ಮುಂಬೈ. ಅತಿ ಹೆಚ್ಚು ನೀರಾವರಿ ಆಶ್ರಿತ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ? ಬೆಳಗಾವಿ. ಅತಿ ಹೆಚ್ಚು ಕಾಲುವೆ? ರಾಯಚೂರು. ಭಾರತದಲ್ಲಿನ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಮಜೌಲಿ. ಭಾರತದ ಅತ್ಯಂತ ಪ್ರಾಚೀನ ಬೆಟ್ಟಗಳು ಯಾವುವು? ಅರಾವಳಿ ಬೆಟ್ಟಗಳು. ಅರಾವಳಿ ಬೆಟ್ಟಗಳ ಅತ್ಯಂತ ಎತ್ತರದ ಶಿಖರ ಗುರು ಶಿಖರ. ಭಾರತದ ಮೊದಲ ಗವರ್ನರ್ ಯಾರಾಗಿದ್ದರು? ಸಿ.ಡಿ. ದೇಶ್ಮುಖ್. ಮೊದಲ ಭಾರತೀಯ ಗವರ್ನರ್ ಸಿ.ಡಿ. ದೇಶ್ಮುಖ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತ ಕೇಂದ್ರ ಬ್ಯಾಂಕ್ ಯಾವುದು? RBI. UPSC ಅಧ್ಯಕ್ಷರ ನೇಮಕ ವಿಧಿಯನ್ನು ಎಲ್ಲಿ ಕಾಣುತ್ತೇವೆ? 316ನೇ ವಿಧಿಯಲ್ಲಿ ಕಾಣುತ್ತೇವೆ. ಪ್ರಪಂಚದ ದೊಡ್ಡ ದೇಶ ಯಾವುದು? ರಷ್ಯಾ. ಪ್ರಪಂಚದಲ್ಲಿನ ದೊಡ್ಡ ಸರೋವರ? ಕ್ಯಾಸ್ಪಿಯನ್ ಸರೋವರ. ಜಗತ್ತಿನ ಆಳವಾದ ಸರೋವರ ಯಾವುದು? ಬೈಕಲ್ ಸರೋವರ. ಇಸ್ರೇಲ್ ಸಂಸತ್ತಿನ ಹೆಸರೇನು? ನೆಸೆಟ್. ಡೆನ್ಮಾರ್ಕ್ ಸಂಸತ್ತಿನ ಹೆಸರೇನು? ಪೊಕೆಟಿಂಗ್. ಫ್ರಾನ್ಸ್ನ ಕರೆನ್ಸಿ ಯಾವುದು? ಸೇಡಿ.
ಭಾರತ ರತ್ನ ಪ್ರಶಸ್ತಿ ಆರಂಭಗೊಂಡಿದ್ದು ಯಾವಾಗ? 1961ರಲ್ಲಿ. ಭಾರತ ರತ್ನ ಪಡೆದ ಮೊದಲ ಮಹಿಳೆ ಆಶಾ ಪೂರ್ಣದೇವಿ. ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಆರಂಭಗೊಂಡಿದ್ದು ಯಾವಾಗ? 1969. ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅರುಂಧತಿ ರಾಯ್. ನಾಥುಲಾ ಕಣಿವೆ ಎಲ್ಲಿ ಕಂಡುಬರುತ್ತದೆ? ಸಿಕ್ಕಿಂ ರಾಜ್ಯದಲ್ಲಿ. ರೋಹ್ತಂಗ್ ಪಾಸ್ ಅಥವಾ ರೋಹ್ತಂಗ್ ಕಣಿವೆ ಕಂಡುಬರುವುದು ಹಿಮಾಚಲ ಪ್ರದೇಶದಲ್ಲಿ. ಲೀಪು ಲೇಕ್ ಕಂಡುಬರುವುದು ಉತ್ತರಾಖಂಡ. ಕರ್ನಾಟಕ ಪ್ರವಾಸೋದ್ಯಮದ ಘೋಷವಾಕ್ಯ ಒನ್ ಸ್ಟೇಟ್ ಮೆನಿ ವರ್ಲ್ಡ್. ಪಂಜಾಬ್ ಪ್ರವಾಸೋದ್ಯಮದ ಘೋಷವಾಕ್ಯ ಇಂಡಿಯಾ ಬಿಗಿನ್ಸ್ ಹಿಯರ್. ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ. ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 224. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ. ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ್. ಕರ್ನಾಟಕದ ನೃತ್ಯ ಯಕ್ಷಗಾನ. ಕರ್ನಾಟಕದ ಪೂರ್ವದ ತುತ್ತತುದಿ ಮುಳಬಾಗಿಲು. ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸಭಾಪತಿ KS ನಾಗರತ್ನಮ್ಮ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು VS ರಮಾದೇವಿ. ಚಾರ್ಮುಡಿ ಘಾಟ್ ಎಲ್ಲಿ ಕಂಡುಬರುತ್ತದೆ? ಮಂಗಳೂರು ಮತ್ತು ಚಿಕ್ಕಮಗಳೂರಿನ ಸಂಪರ್ಕಿಸುವಲ್ಲಿ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ಕಲ್ಯಾಣ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ. ಏಲಕ್ಕಿ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಹಾವೇರಿ. ತೊಗರಿಯ ಕಣಜ ಯಾವುದು? ಕಲಬುರ್ಗಿ. ಕರ್ನಾಟಕದ ದೊಡ್ಡ ಶಿಖರ ಮುಳ್ಳಯ್ಯನಗಿರಿ. ಕರ್ನಾಟಕದ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ. ಗಂಗಾ ಕಲ್ಯಾಣ ಯೋಜನೆ ಆರಂಭಗೊಂಡಿದ್ದು 1996ರಲ್ಲಿ. ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಮಂಡ್ಯ. ಗಡುವಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಶಿವಮೊಗ್ಗ. ಕರ್ನಾಟಕದ ಅತಿದೊಡ್ಡ ಪಕ್ಷಿಧಾಮ ಯಾವುದು? ಬೋನಾಳ. ಕರ್ನಾಟಕದ ಅತಿ ಚಿಕ್ಕ ಪಕ್ಷಿಧಾಮ ಯಾವುದು? ರಂಗನತಿಟ್ಟು. ಪಾಂಡ್ಯರ ರಾಜಲಾಂಛನ ಯಾವುದು? ಮೀನು. ರಾಷ್ಟ್ರಕೂಟರ ರಾಜಲಾಂಛನ ಯಾವುದು? ಗರುಡ. ಹಂಪಿ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ? ಬಳ್ಳಾರಿ. ದಾರೋಜಿ ವನ್ಯಜೀವಿ ಧಾಮ ಇರುವುದು ಯಾವ ಜಿಲ್ಲೆಯಲ್ಲಿ? ಬಳ್ಳಾರಿ. ಲಾಲ್ಗುಳಿ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗಿದೆ? ಕಾಳಿ ನದಿಗೆ ಸೃಷ್ಟಿಯಾಗಿದೆ. ಹೇಮಾವತಿ ಯಾವ ನದಿಯ ಉಪನದಿ? ಕಾವೇರಿ. ಕಾಳಿ ನದಿಯ ಉಗಮಸ್ಥಾನ ಸೂಪ. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ. ಅತಿ ಹೆಚ್ಚು ಜಲಪಾತವನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ನೃಪತುಂಗ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ BMTC ಮತ್ತು KSAP. ಭೀಮ್ಸೇನ್ ಜೋಶಿ ಭಾರತ ರತ್ನ ಪ್ರಶಸ್ತಿ ಪಡೆದಿದ್ದು ಯಾವಾಗ? 2003ರಲ್ಲಿ. ದ.ರಾ. ಬೇಂದ್ರೆ ಅವರ ಪ್ರಮುಖ ಕೃತಿ ನಾಕುತಂತಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಸಂಖ್ಯೆ 8. ನಾದಲೀಲೆ ಇದು ಯಾರ ಕೃತಿ? ದ.ರಾ. ಬೇಂದ್ರೆ. ಸಂಸ್ಕಾರ ಇದು ಯಾರ ಕೃತಿ? UR ಅನಂತಮೂರ್ತಿ. ವಿ.ಕೃ. ಗೋಕಾಕ್ ಅವರ ಕಾವ್ಯನಾಮ ಯಾವುದು? ವಿನಾಯಕ. ಶಿವರಾಮ್ ಕಾರಂತರ ಆತ್ಮಕಥೆ ಯಾವುದು? ಹುಚ್ಚು ಮನಸ್ಸಿನ 10 ಮುಖಗಳು. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು ಯಾವಾಗ? 1967. ನೃಪತುಂಗ ಪ್ರಶಸ್ತಿಯ ಒಟ್ಟು ಮೊತ್ತ 7,01,000 ರೂಪಾಯಿ. ಆಹಾರ ಫುಡ್ ಪಾರ್ಕ್ ಇರುವ ಸ್ಥಳ ಚಿತ್ರದುರ್ಗದ ಹಿರಿಯೂರು. ತೆಂಗು ಸಂಸ್ಕರಣಾ ಕೇಂದ್ರ ಇರುವುದು ತುಮಕೂರಿನ ಕೋನೇಹಳ್ಳಿ. ಹಂಪಿಯನ್ನು ಯುನೆಸ್ಕೋ ಪಟ್ಟಿಗೆ ಯಾವಾಗ ಸೇರಿಸಲಾಯಿತು? 1986. ಸೌರ ವಿದ್ಯುತ್ ಪಾರ್ಕ್ ಇರುವುದು ಎಲ್ಲಿ? ತುಮಕೂರಿನ ಪಾವಗಡ. ಗಿರಿಧಾಮಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಕೆಮ್ಮನಗುಂಡಿಯನ್ನು ಕರೆಯುತ್ತಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭವಾದ ವರ್ಷ 1915. ಕರ್ನಾಟಕ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಅರಿವೇ ಗುರು. ಕೆನರಾ ಬ್ಯಾಂಕ್ ಆರಂಭವಾದ ವರ್ಷ 1906. ಮಹಿಷಿ ವರದಿ ಯಾವುದಕ್ಕೆ ಸಂಬಂಧಿಸಿದೆ? ಕನ್ನಡಿಗರಿಗೆ ಉದ್ಯೋಗಾವಕಾಶ. ಪಂಪನ ಆಶ್ರಯದಾತ ಯಾರು? ಅರಿಕೇಸರಿ. ಬಚಾವತ್ ವರದಿ ಯಾವುದಕ್ಕೆ ಸಂಬಂಧಿಸಿದೆ? ಕೃಷ್ಣಾ ನದಿ ನೀರಿನ ಹಂಚಿಕೆಯ ಬಗ್ಗೆ ಸಂಬಂಧಿಸಿದೆ. ಮಂಗಳೂರು ಸಮಾಚಾರದ ಸ್ಥಾಪಕರು ಯಾರು? ಹರ್ಮನ್ ಮೋಗ್ಲಿಂಗ್. ನಾದಲೋಲ ಇದು ಯಾರ ಬಿರುದು? ಲಕ್ಷ್ಮೀಶ. ರಗಳೆ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಹರಿಹರ. ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರು. ಯುಗಾಂತರ ಇದು ಯಾರ ನಾಟಕ? ವಿ.ಕೃ. ಗೋಕಾಕ್. ತಲೆದಂಡ ಇದು ಗಿರೀಶ್ ಕಾರ್ನಾಡ್ ಅವರ ಪ್ರಸಿದ್ಧ ನಾಟಕ. ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯಿಗೆ ಕರೆಯುತ್ತಾರೆ. ಕನ್ನಡದ ಕೋಗಿಲೆ ಎಂದು P. ಕಾಳಿಂಗರಾಯ ಅವರಿಗೆ ಕರೆಯುತ್ತಾರೆ. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆ 74.04%. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಕೇರಳ. ತಾರಾಪುರ ಅಣುವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ. ಭಾರತದ ಪೂರ್ವದ ತುತ್ತತುದಿ ಯಾವುದು? ಕಿವಿತು.
ಗುರುನಾನಕರ ಸಮಾಧಿ ಸ್ಥಳ ಯಾವುದು? ಗುರುನಾನಕರ ಸಮಾಧಿ ಸ್ಥಳ ತಾಲ್ವಂಡಿ. ಚರಣ್ ಸಿಂಗ್ ಅವರ ಸಮಾಧಿ ಸ್ಥಳ ಯಾವುದು? ಕಿಸಾನ್ ಘಾಟ್ ಈಸ್ ದ ರೈಟ್ ಆನ್ಸರ್. ಭಾಷೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಫಿಲೋಲಾಜಿ. ಭಾರತದ ಮೊದಲ ಮತ್ತು ಹಳೆಯ ವಿದ್ಯುತ್ ಸ್ಥಾವರ ಯಾವುದು? ಅಣು ವಿದ್ಯುತ್ ಸ್ಥಾವರ ತಾರಾಪುರ್. ಅಯೋಧ್ಯ ಯಾವ ನದಿಯ ದಂಡೆ ಮೇಲಿದೆ? ಸರಯು. ಭಾರತದ ಹೆಬ್ಬಾಗಿಲು ಯಾವುದು? ಮುಂಬೈ. ಪೋರ್ಚುಗೀಸರು ಸ್ಥಾಪಿಸಿದ ಬಂದರು ಯಾವುದು? ಮರ್ಮಗೋವಾ. ಪೂರ್ವ ಭಾರತದ ಹೆಬ್ಬಾಗಿಲೆಂದು ಯಾವುದನ್ನು ಕರೆಯುತ್ತಾರೆ? ಕೋಲ್ಕತ್ತಾ. ಕೃತಕ ಬಂದರು ಯಾವುದು? ಚೆನ್ನೈ. ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಗುಜರಾತ್. ಭಾರತದ ಮೊದಲ ಮಹಿಳಾ ರಾಜ್ಯಪಾಲೆ ಯಾರು? ಸರೋಜಿನಿ ನಾಯ್ಡು. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಮದರ್ ತೆರೆಸಾ. ಭಾರತದ ರೈಲ್ವೆ ಪಿತಾಮಹ ಲಾರ್ಡ್ ಡಾಲ್ ಹೌಸಿ. ಮಹಾಮಾನ್ಯ ಇದು ಯಾರ ಉಪನಾಮ? ಮದನ್ ಮೋಹನ್ ಮಾಳವೀಯ ಅವರು. ಶಾಂತಿಪ್ರಿಯ ಎಂದು ಯಾರಿಗೆ ಕರೆಯುತ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಮೈನ್ ಕೆಂಪ್ ಇದು ಯಾರ ಆತ್ಮಕಥನ? ಹಿಟ್ಲರ್. ಊರು ಕೇರಿ ಇದು ಯಾರ ಆತ್ಮಕಥನ? ಸಿದ್ಧಲಿಂಗಯ್ಯ. ಸಂಗೀತ ನಾಟಕ ಅಕಾಡೆಮಿ ಇರುವುದು ಎಲ್ಲಿ? ನವದೆಹಲಿ.